ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನಸ್ಸಿನ ಭಾವನೆಗಳನ್ನು, ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವರು ಈ ರಾಶಿಯವರು. ಯಾರು ಏನು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತಾನೆ. ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದೆ, ಇನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಬರುವ ಒತ್ತುವಾಗ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತಾರೆ. ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತವಾದಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಇನ್ನೊಂದು ಏನಂದರೆ, ನಿಮ್ಮ ಏನೇ ಈಗ ಪ್ರೆಸೆಂಟ್ ಏನು ನೀವು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅದನ್ನು ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗಿ ಕರೆಕ್ಟಾಗಿ ಮಾತ್ರ ಸಮಸ್ಯೆನ ಬರೆದುಕೊಳ್ಳಿಸಿ. ಅರ್ಧಂಬರ್ಧ ಅಂದರೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಅರ್ಧಂಬರ್ಧ ಸಮಸ್ಯೆನ ಬರೆದುಕೊಳ್ಳಿಸ್ತೀರಿ. ಏನು ಅಂತ ಕರೆಕ್ಟಾಗಿ ಬರೆದುಕೊಳ್ಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತಾರೆ. ಏನು ಅದಕ್ಕೆ ಸೂಕ್ತ ಸುಲಭ ಪರಿಹಾರ ಇರುತ್ತೆ, ಅದನ್ನು ಸೂಚಿಸ್ತೇನೆ. ಅದನ್ನು ಖಂಡಿತ ಮಾಡಿದರೆ ನಿಮಗೆ ಆದಷ್ಟು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದ್ರ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ, ಆದರೆ ಕರೆಕ್ಟಾಗಿರಬೇಕು ಪ್ರಶ್ನೆ. ಇನ್ನೊಂದು ಏನಂದರೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತುಂಬ ಮಂದಿಗೆ, ಅವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜೆ ದೇವದ ಆಶೀರ್ವಾದನೂ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಈ ರಾಶಿಯವರು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. 12 ರಾಶಿಯವರಿಗೆ ಕೂಡ ಅವರದೇ ಆದಂಥ ಗುಣ ವಿಶೇಷತೆಗಳು ಇರುವಂಥದ್ದು. ಕೆಲವು ರಾಶಿಯವರಿಗೆ ಸೇಮ್ ಇರುತ್ತೆ ಕೆಲವೊಂದು ಗುಣಲಕ್ಷಣಗಳು. ಮತ್ತು ಈ ರಾಶಿಯವರಿಗೆ ಏನಂದರೆ, ಬೇರೆಯವರ ಒಂದು ಮನಸ್ಸಿನ ಭಾವನೆ ಅಂದರೆ ಅವರು ಯಾವ ದುಃಖದಲ್ಲಿದ್ದಾರೆ, ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರ ಸಮಸ್ಯೆ ಏನು, ಅವರ ಒಂದು ಏನು ಯಾವ ಥರ ಅವರ ಮನಸ್ಸಿನ ಒಂದು ದುಗುಡವನ್ನು ಆದಷ್ಟು ಬೇಗ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ, ನಮ್ಮಿಂದ ಏನು ಸಾಧ್ಯ, ಅದನ್ನು ಹೇಗೆ ಅವರ ಆ ಒಂದು ಸಮಸ್ಯೆಗಳಿಂದ ಅವರಿಂದ ಹೊರಗೆ ತರುವಂಥದ್ದು. ಅಂದರೆ ಹೇಳಬೇಕು ಅಂತೆಲ್ಲ, ಬಟ್ ಇವರೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾಗಿ ಅದನ್ನು ನಡ್ಕೊಂಡು ಹೋಗುವಂಥ ಹೃದಯ ವೈಶಾಲ್ಯವನ್ನು ಹೊಂದಿರುವವರು ಈ ರಾಶಿಯವರು ಅಂತಲೇ ಹೇಳ್ಬೋದು. ಅಂದರೆ ಅದಕ್ಕೆ ತಕ್ಕದಾಗಿ ಏನು ಮಾಡಿದರೆ ಆ ಒಂದು ಸಮಸ್ಯೆಯನ್ನು ನಾವು ಅವರಿಂದ ಅಂದರೆ ಅವರ ಆ ಸಮಸ್ಯೆ ಏನಿರುತ್ತೆ ಆ ಮೈಂಡಲ್ಲಿ, ಅಂದರೆ ತುಂಬ ಮಂದಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಒಳಗಡೆನೇ ಇಟ್ಕೊಂಡು ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡಿಕೊಂಡು ಏನು ಮಾಡ್ತಾರೆ, ಕೊರಗ್ತಾ ಇರ್ತಾರೆ. ಆಗ ಈ ಕೆಲವು ರಾಶಿಯವರಿಗೆ ಅದನ್ನು ಅರ್ಥ ಮಾಡಿಕೊಂಡು ಅವರ ದುಃಖ, ಅವರ ಒಂದು ಸಮಸ್ಯೆ, ಅವರು ಯಾವ ಒಂದು ಮನೋಕ್ಲೇಶದಿಂದ ಏನು ಹೇಳ್ತಾರೆ ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾಗಿ ತಮ್ಮಿಂದ ಏನಾಗುತ್ತೆ ಸಹಾಯ ಅದನ್ನು ಮಾಡಲು ಮುಂದಾಗುವಂಥವರು ಅಂತಲೇ ಹೇಳ್ಬೋದು. ಮತ್ತು ಅದಕ್ಕೆ ಆ ಒಂದು ಸಮಸ್ಯೆ ಅಂದರೆ ಅದನ್ನು ಆ ಒಂದು ಸಮಸ್ಯೆಯನ್ನು ಅರಿತು ಇವರಾಗಿ ಅದನ್ನು ಕೇಳಿ ಆ ಸಮಸ್ಯೆಗೆ ತಕ್ಕದಾಗಿ ತಮ್ಮಿಂದ ಏನಾಗುತ್ತೋ ಅದನ್ನು ಸಹಾಯ ಮಾಡಲಿಕ್ಕೆ ಮುಂದಾಗುವವರು ಈ ರಾಶಿಯವರು. ಯಾವ ರಾಶಿಯವರು ಅನ್ನೋದನ್ನು ಹೇಳ್ತೇನೆ. ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಈ ರಾಶಿಯವರು ಆದಷ್ಟು ಒಂದು ಬೇರೆಯವರ ಮನಸ್ಸಿನ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾಗಿ ಏನು ಸಹಾಯ ಮಾಡಲು ಮತ್ತು ಅದಕ್ಕೆ ತಕ್ಕದಾಗಿ ತಮ್ಮಿಂದ ಏನಾಗುತ್ತೋ ಅದನ್ನು ಮಾಡಲು ಯಾವುದೇ ಒಂದು ಇದು ಇಲ್ಲದೆ ಅದನ್ನು ಮಾಡುವಂಥವರು ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಹೃದಯವಂತರು ಅಂತಲೇ ಹೇಳ್ಬೋದು. ಎಲ್ಲ ರಾಶಿಗಳಿಗೆ ಇರಬಹುದು ಏನು, ಬಟ್ ಈ ರಾಶಿಯವರಿಗೆ ಒಂದು ಸ್ವಲ್ಪ ಜಾಸ್ತಿ ಇರುವಂಥದ್ದು ಈ ಗುಣ ವಿಶೇಷತೆ ಅಂತಲೇ ಹೇಳಬಹುದು. ಇನ್ನೊಂದು ಸಲ ಹೇಳ್ತೇನೆ ಯಾವ ರಾಶಿ ಅಂತ. ಮೇಷ, ಮಿಥುನ, ಕನ್ಯಾ, ತುಲಾ, ವೃಶ್ಚಿಕ, ಮೀನ. ಈ ಒಂದು ಎಷ್ಟು ಒಂದು ರಾಶಿಯವರು ಆ ಒಂದು ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವವರು. ಅಂದರೆ ಅವರು ಹೇಳದಿದ್ದು ಪರವಾಗಿಲ್ಲ, ಇವರೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾಗಿ ತಮ್ಮಿಂದ ಆಗುವಂಥ ಸಹಾಯವನ್ನು ಮಾಡಲು ಮುಂದಾಗುವವರು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಬೇಕೆಂದರೆ ಏನು ಮಾಡಬೇಕು, ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವಿಡಿಯೋ ಬೇಕಿದ್ರೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.